ಚುನಾವಣಾ ಸಮಯದಲ್ಲಿ ಯಾಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಎಸ್ಡಿಪಿಐ ಅಧ್ಯಕ್ಷ ಪ್ರಶ್ನೆ ಮಾಡಿದ್ದಾರೆ. ಹಾಸನದಲ್ಲಿ ಮತ್ತೆ ಹಿಜಾಬ್ ಕೇಸರಿ ದಂಗಲ್ ಶುರುವಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಚುನಾವಣೆ ಸಮಯದಲ್ಲಿ ಯಾಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ? ಯಾಕಂದ್ರೆ ಇದು ಚುನಾವಣಾ ರಾಜಕೀಯ ಅಂತ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ನಾಯಕರೇ ಬಿಜೆಪಿ ಸಂಚನ್ನ ಅರ್ಥ ಮಾಡಿಕೊಳ್ಳದೆ ಅಮಾಯಕ ಮುಸಲ್ಮಾನರನ್ನ ಬಲಿ ತೆಗೆದುಕೊಳ್ಳುವ ಕೆಲಸ ಮಾಡಿದ್ರೆ ನಿರ್ನಾಮ ಆಗ್ತೀರಿ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಪುಲ್ವಾಮಾ ಘಟನೆ ನಡೆಯಿತು. ಈವರೆಗೂ ಆರೋಪಿ ಯಾರೆಂದು ಗೊತ್ತಾಗಿಲ್ಲ. ಪುಲ್ವಾಮಾ ಹಿಂದೆ ಚುನಾವಣಾ ರಾಜಕೀಯ ಇದೆ ಅಂತ ಅಬ್ದುಲ್ ಮಜೀದ್ ಆರೋಪಿಸಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲಲು 40 ಸೈನಿಕರನ್ನ ಬಲಿ ತೆಗೆದುಕೊಳ್ಳಲಾಯಿತು. ಈ ಸತ್ಯವನ್ನ ಕಾಶ್ಮೀರ ಗವರ್ನರ್ ಸತ್ಯಪಾಲ್ ಮಾಲಿಕ್ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಸಂಘರ್ಷ ಆರಂಭವಾಗಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿರುವ ಖಾಸಗಿ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಹಿಜಾಬ್ ಧರಿಸಿ ಕಾಲೇಜಿಗೆ ಬರುತ್ತಿರುವ ವಿದ್ಯಾರ್ಥಿನಿಯರ ನಡೆಗೆ ಅಸಮಾಧಾನ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಬಂದಿದ್ದಾರೆ. ಕೇಸರಿ ಶಾಲು ಧರಿಸಿ ರೀಲ್ಸ್ ಮಾಡಿ ವಿದ್ಯಾರ್ಥಿನಿಯರು ತಿರುಗೇಟನ್ನ ಕೊಟ್ಟಿದ್ದಾರೆ. ಗದಗ ಶಿವಾನಂದ ಬೃಹನ್ಮಠದ ಐತಿಹಾಸಿಕ ಜಾತ್ರಾ ಮಹೋತ್ಸವ ರದ್ದುಪಡಿಸಲಾಗಿದೆ. ಹಿರಿಯ ಅಭಿನವ ಶಿವಾನಂದ ಶ್ರೀ ಕಿರಿಯ ಸದಾಶಿವಾನಂದ ಶ್ರೀಗಳ ಮಧ್ಯದ ಮನಸ್ಸಿಗೆ ಜಾತ್ರೆ ರದ್ದುಗೊಂಡಿದೆ. ಇದೇ ಮಾರ್ಚ್ 8ರ ರಾತ್ರಿ ಮತ್ತು 9ನೇ ತಾರೀಕು ನಡೆಯಬೇಕಿದ್ದ ಪಲ್ಲಕ್ಕಿ ರಥೋತ್ಸವವನ್ನ ಉಭಯ ಶ್ರೀಗಳ ಹಗ್ಗ ಜಗ್ಗಾಟದ ಕಾರಣ ರದ್ದುಗೊಳಿಸಲಾಗಿದೆ. ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ಸೆಕ್ಷನ್ 144 ಜಾರಿಗೊಳಿಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಚಾಲಕರಹಿತ ಮೆಟ್ರೋ ಟ್ರಯಲ್ ಪರಿಶೀಲನೆ ನಡೆಸಿದ್ರು. ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ಗೆ ಆಗಮಿಸಿದ ಸಂಸದರು ಮೆಟ್ರೋ ಟ್ರೈನ್ನಲ್ಲಿ ಕುಳಿತು ಸಂಚರಿಸಿದ್ರು. ಈ ವೇಳೆ ತಾಂತ್ರಿಕ ಹಾಗೂ ಸುರಕ್ಷತೆಯ ಬಗ್ಗೆ ಮೆಟ್ರೋ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ನಗರದಲ್ಲಿ ಹಳದಿ ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಸಂಚಾರ ಮಾಡಲಿದೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕ್ಷೇತ್ರದ ಶಾಸಕ ಮುನಿರತ್ನ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಜಯದೇವ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್, ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಹಾಡು, ನೃತ್ಯ ಸೇರಿದಂತೆ 10 ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ. ಮಹಾಶಿವರಾತ್ರಿ ನಿಮಿತ್ತ ಬೆಂಗಳೂರಿನ ಮಲ್ಲೇಶ್ವರಂನ 5ನೇ ಅಡ್ಡ ರಸ್ತೆ ಬಳಿ ಇರುವ ಸರ್ಕಾರಿ ಶಾಲೆ ಆಟದ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಮಹಾಶಿವರಾತ್ರಿ ಜಾಗರಣೆ ಮಾಡಲಾಯಿತು. ಸಿ ಅಶ್ವಥ್ ನಾರಾಯಣ್ ಫೌಂಡೇಶನ್ ನಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮಾತೃಕಪ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿ 7ನೇ ಆವೃತ್ತಿಯನ್ನ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿತ್ತು. ಡಾಕ್ಟರ್ ಕೆ ಗೋವಿಂದರಾಜ್ ಅವರ ತಾಯಿಯವರ ಸ್ಮರಣಾರ್ಥ ಮಹಿಳಾ ದಿನಾಚರಣೆಯಂದು ಹಮ್ಮಿಕೊಳ್ಳಲಾಗಿದ್ದ ಟೂರ್ನಮೆಂಟ್ ಫೈನಲ್ನಲ್ಲಿ ರೈಲ್ವೇಸ್ ತಂಡ ಗೆದ್ದು ಕಪ್ ಪಡೆದಿದೆ. ಮೌಂಟ್ಸ್ ಕ್ಲಬ್ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ. ಮಾತೃಕಪ್ ಅಂತೇಳಿ ಪ್ರತಿ ವರ್ಷ ಹೆಣ್ಮಕ್ಳಿಗೋಸ್ಕರ ಇದನ್ನ ಮಹಿಳಾ ದಿನಾಚರಣೆಗೋಸ್ಕರ ಇದನ್ನ ಮಾಡ್ತೀವಿ. ಈ ಸಾರಿ 16 ತಂಡಗಳು ಇದರಲ್ಲಿ ಭಾಗವಹಿಸಿದ್ವು ಮತ್ತು ಒಳ್ಳೆ ರಾಜ್ಯದಿಂದ ಎಲ್ಲ ಥರದ ಹೆಣ್ಮಕ್ಳು ಬಂದಿದ್ದರು, ಕ್ರೀಡಾಪಟುಗಳು. ಅದರಲ್ಲೂ ರೈಲ್ವೇಸ್ನವರು ಗೆದ್ದಿದ್ದಾರೆ. ಮೌಂಟ್ಸ್ ಕ್ಲಬ್ ರನ್ನರ್ಸ್ ಆಗಿದ್ದಾರೆ.